6 ವರ್ಷ 43 ಲಕ್ಷ ಕೋಟಿ ರೂಪಾಯಿ ಕೇಂದ್ರ ಸರ್ಕಾರ ತೆರಿಗೆ ತಗೊಂಡಿದೆ. ಅಂದ್ರೆ ಲಾಭ. ಈ ಪೆಟ್ರೋಲ್ ಡೀಸೆಲ್ ಬೆಲೆ ನಮ್ಮ ಇಂಡಿಯಾ ಥ್ರೂ ಔಟ್ ಇಂಡಿಯಾ ಏನ್ ಜನಗಳು ಬಳಸಿದ್ರಲ್ಲ ಅದರಿಂದ ಲಾಭ ಬಂದಿರೋದು 43 ಲಕ್ಷ ಕೋಟಿ. ಇವ್ರು ಎಷ್ಟು ದಿವಸದಿಂದ ನಮಗ್ ಬಿಟ್ಟಿದ್ದಾರೆ. ನೀವು ಚುನಾವಣೆ ಎಲ್ಲ ಮಾಡ್ಕೊಂಡು ಬರೋವರೆಗೆ ಎಲ್ಲ ಚೆನ್ನಾಗಿತ್ತಾ? ಯಾಕೆ ಇನ್ನೂ 1-2 ತಿಂಗಳು ಚುನಾವಣೆ ಅಂತ ಅನ್ಕೊಂಡ್ ಬಿಡಿ. ಮೋದಿಜಿ ಅವರು ಚುನಾವಣೆ ಇದ್ದಾಗಲೇ ಬಿಡೋದು. ಇವತ್ತು ಗುಜರಾತ್ ನಲ್ಲಿ ಬಿಟ್ಟಿದ್ದಾರೆ. ಇಡೀ ದೇಶದಲ್ಲೇ ಕಡಿಮೆ ರೇಟು. ಯಾಕೆ? ಮುಂದಿನ ವರ್ಷ ಚುನಾವಣೆ ಬರ್ತಾ ಇದೆ ಅಲ್ವಾ? ಇಲ್ಲ ಅಂದಿದ್ರೆ ನಾವು ಕೇಳ್ತಕ್ಕಂಥದ್ದು, ಕಷ್ಟ ಬಂದಾಗ ಜನಗಳ ಮೇಲೆ ಕಷ್ಟ ಇರ್ತಾ ಇದ್ರಲ್ಲ, ಸುಖ ಇದ್ದಾಗ ಯಾಕೆ ಇರ್ಲಿಲ್ಲ? ಸುಖ ಕೊಡ್ಲಿಲ್ಲ ಜನಗಳಿಗೆ. ಜನಗಳ ತೆರಿಗೆ ದುಡ್ಡನ್ನ ತಗೊಂಡ್ರಲ್ಲ ನೀವು. ಸುಖವಾಗಿದ್ದಾಗ 6 ವರ್ಷದಿಂದ ಕಚ್ಚಾ ತೈಲ ಬ್ಯಾರೆಲ್ ಬೆಲೆ $60-70 ಇತ್ತಲ್ಲ, ಅವಾಗ ನೀವ್ ಯಾಕೆ ಆ ಲಾಭವನ್ನ ಜನರಿಗೆ ವರ್ಗಾಯಿಸ್ಲಿಲ್ಲ ನೀವು? ಇವತ್ತು ಕಷ್ಟ ಬಂದಿದೆ, ನಿಮಗೆ ಕೊಟ್ಬಿಡ್ಬೇಕಂತೆ ನಾವ್ ಎತ್ತಿ. ಈಗ ಸಹಕರಿಸಬೇಕು, ಅದು ನಮ್ ಜನಗಳ ದೊಡ್ಡ ಗುಣ. ಆದ್ರೆ ಸರ್ಕಾರ ಯಾವತ್ತು ದೊಡ್ಡ ಗುಣ ಮೆರೆಯೋದು? ಜನಗಳೆಲ್ಲರೂ ಆಯಾಗಿದಾರಾ? ನಾನು ಹೇಳಿದ್ನೆಲ್ಲ, ಕೆಲವು ಜ್ವಲಂತ ಸಮಸ್ಯೆಗಳಿಗೆ ಏನು ಉತ್ತರ ಇದೆ ಇವತ್ತು ಕೇಂದ್ರ ಸರ್ಕಾರ? ಯುವಕರ ಕೆಲಸ ಇಲ್ಲ. ಇವತ್ತು ಸಿಲಿಂಡರ್ ಬೆಲೆ ಏರಿಕೆ ಆಗಿ ಎಷ್ಟೋ ಹೋಟೆಲ್ಗಳು ಮುಚ್ಚಿದೆ, ಉದ್ಯಮಗಳು ಹಾಳಾಗೋಗಿದೆ. ಆಟೋ ಕಾರ್ಮಿಕರು ಮತ್ತೆ ಬಸ್ಸಲ್ಲಿ ಓಡಾಡೋಕ್ಕೂ ಕಷ್ಟ ಆಗ್ತಾ ಇದೆ. ಬಸ್ಗಳು ಇಲ್ಲಿ ಸಂಪರ್ಕಗಳು ನೆಟ್ಗಿಲ್ಲ. ಆಟೋಗಳಿಗೆ ಹೋದ್ರೆ ಇವತ್ತು ಕೇಳಕ್ಕಾಗಲ್ಲ, ಅವರು ದುಬಾರಿ ಬೆಲೆನ ಕೇಳ್ತಾರೆ. ನಾವು ಅವ್ರ ಹತ್ರನೂ ವಾದ ಮಾಡಕ್ಕಾಗಲ್ಲ. ಇದಕ್ಕೆಲ್ಲ ಪರಿಹಾರ ಏನು ಅಂದ್ರೆ, ಟ್ಯಾಕ್ಸ್ಗಳನ್ನ ಇಂಥ ಸಂಕಷ್ಟ ಸಮಯದಲ್ಲಿ ಏನಕ್ಕೆ ಬಿಡಿ, ಜನಗಳಿಗೆ ಅನುಕೂಲ ಮಾಡ್ಕೊಡಿ ಅಂತಕ್ಕಂಥದ್ದು ನಮ್ಮ ಒತ್ತಾಯ. ನಾವೇನ್ ಲಾಭ ಮಾಡ್ಕೋಬೇಡಿ ಅಂತ ಕೇಳ್ತಾ ಇದೀವಿ ಮೇಡಮ್. ಅಲ್ಲಿಂದ ಬಂದಿದ್ ಲಾಭ ಮಾಡ್ಕೊಂಡ್ರಲ್ಲ 6 ವರ್ಷ, ಈಗ ಕೊಡಿ 1-6 ತಿಂಗಳು ಜನಗಳಿಗೆ. ಏನಾಗ್ತದೆ? ನೀವ್ ಯಾರಿಗೋಸ್ಕರ ಸರ್ಕಾರ ನಡೆಸ್ತಾ ಇರೋದು? ಜನಗಳಿಗೋಸ್ಕರನಾ? ಇನ್ ಯಾರಿಗ ಕಂಪನಿಗಳಿಗೋಸ್ಕರನಾ? ಅಂಬಾನಿ ಅದಾನಿಗೋಸ್ಕರ ಕಂಪನಿ ನಡೆಸ್ತಾ ಇದ್ದೀರಾ ನೀವು ಸರ್ಕಾರನ? ಹಾ, ಎಷ್ಟು ಇಬ್ಬರು ದೊಡ್ಡ ವ್ಯಕ್ತಿಗಳಿಗೆ ನೀವು 99% ಜನಗಳನ್ನ ಹಾಳು ಮಾಡ್ತೀರಾ? ಇವತ್ತೇನಾಗಿದೆ? ಏನು ಪ್ರೈವೇಟ್ ಗೌರ್ಮೆಂಟ್ ನಡೆಸ್ತಾ ಇದ್ದಾರೆ ಗೊತ್ತಾ ನಿಮ್ಗೆ? ಎಷ್ಟು ಕಂಪನಿಗಳು ಅವ್ರ ಲಾಭಾಂಶ ಗೊತ್ತಾ ನಿಮ್ಗೆ? ಎಷ್ಟು ಏರಿಕೆ ಆಗಿದೆ ಅಂತ? ಇಡೀ ದೇಶದಲ್ಲಿ ಯಾರು ಏರಿಕೆ ಆಗಿಲ್ಲ. ಇವ್ರ ಬಿಸ್ನೆಸ್ಗಳು ಸಕ್ಸಸ್. ಜನಸಾಮಾನ್ಯ ಏನ್ ಮಾಡಿದ್ರು? ಅವ್ರವ್ರ ಕುಟುಂಬವನ್ನ ಸಾಕ್ಸಕ್ಕೆ ವಿಫಲ ಆಗ್ತಾ ಇದ್ದಾರೆ. ಕಂಪನಿಗಳಿಂದ ಅಲ್ಲ ಈ ದೇಶ ನಡೀತಾ ಇರೋದು. ಈ ಜನಸಾಮಾನ್ಯರು ವ್ಯವಸಾಯ ಮಾಡ್ತಾ ಇದಾರಲ್ಲ, ದಿನಕೂಲಿ ಮಾಡಿ ಟ್ಯಾಕ್ಸ್ಗಳನ್ನ ಕಟ್ಟು, ಅವರಿಂದ ದೇಶ ನಡೀತಾ ಇರೋದು. ಇವ್ರು ಲಾಭ ಮಾಡ್ಕೊಳ್ಳೋದು ಅವ್ರ ಮನೆಗೆ ಹೋಗ್ತದೆ. ಜನಗಳು ಮಾಡೋದು ಅದು ಸರ್ಕಾರಕ್ಕೆ ಹೋಗುತ್ತೆ. ಸರ್ಕಾರದ ಇಂಪಾರ್ಟೆಂಟಾ ಇಲ್ಲ ಪ್ರೈವೇಟ್ ನವ್ರದ್ದು ಇಂಪಾರ್ಟೆಂಟಾ ನಿಮ್ಗೆ? ಅವ್ರ ಪಾಪ ಸಲಹೆ ಒಳ್ಳೆ ಸೂಕ್ತ ಸಮಯದಲ್ಲಿ ಕೊಟ್ಟಿದ್ದಾರೆ ಅಲ್ವಾ? ಎಲೆಕ್ಷನ್ ಎಲ್ಲ ಮುಗಿಬೇಕಾ, ಕಾನ್ವೆಗಳನ್ನ ಹಾಕೊಂಡು ಓಡಾಡ್ಬೇಕಾದ್ರೆ, ರ್ಯಾಲಿಗಳು ಮಾಡ್ಬೇಕಾ ಪರಿಜ್ಞಾನ ಇರ್ಲಿಲ್ವಾ? ಅವಾಗ ಯುದ್ಧ ನಡೀತಿರ್ಲಿಲ್ವಾ? ಅವತ್ತಿಂದನ ಇದಾಗುತ್ತೆ ಅಂತ ಒಂದು ದೂರದೃಷ್ಟಿ ಇರ್ಬೇಕು ಮೇಡಮ್. ದೂರದೃಷ್ಟಿ ಇರಬೇಕು. ಒಬ್ಬ ನಾಯಕ ಅಂತಕ್ಕಂಥವ್ನಿಗೆ ಈ ದೇಶದಲ್ಲಿ 80% ಪೆಟ್ರೋಲು ಡೀಸೆಲ್ ಮೇಲೆ ನಂಬಿಕೊಂಡು ನಿಂತಿರೋದಂತ ದೇಶ ನಮ್ದು. ಈ ದೇಶಕ್ಕೆ ಏನ್ ಬೇಕು ಅಂತಕ್ಕಂಥದ್ದು ಒಂದು ವಿಷನ್ ಇರ್ತಕ್ಕಂಥ ನಾಯಕನಿಗೆ ಗೊತ್ತಾಗ್ಬೇಕಾಗಿತ್ತು. ಇಲ್ಲೇನ್ ನಾವು ಉದ್ಧಾರ ಮಾಡ್ಬೇಕಿತ್ತು ಅಂತ. ಆದ್ರೆ ಸಂಕಷ್ಟ ಸಮಯದಲ್ಲಿ ವೆಂಕಟರಮಣ ಅಂತೇಳಿ ಅದರ ಎಲ್ಲಾ ಸಂಕಷ್ಟವನ್ನ ಜನಗಳ ಮೇಲೆ ಹಾಕ್ತಾ ಇದ್ದಾರೆ. 10 ವರ್ಷ ಮೋದಿ ಮತ್ತೆ ಮೋದಿ 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 ಅಂತಿದ್ರಲ್ಲಿ ಏನ್ ಮಾಡಿದ್ರು? ಅದನ್ನೇ ನಾವು ಕೇಳ್ತಾ ಇರೋದು. ಮಾಡ್ಬೇಕು. ನಮ್ದು ಬುದ್ಧಿವಂತರ ಸರ್ಕಾರ. ಕೇಜ್ರಿವಾಲ್ ಅಂತವ್ರು ನಾವ್ ಇರೋದಿಲ್ಲ. ನಾವಿಲ್ಲಾರು ದಡ್ರುಗಳು ಅನ್ಎಜುಕೇಟೆಡ್ಸ್ ತರ ನಿಂತಿಲ್ಲ. ಈ ಸಮಾಜದ ಮೇಲೆ ಕಾಳಜಿ ಇಟ್ಕೊಂಡು ಇವತ್ತು ರಾಜಕಾರಣಕ್ಕೆ ಬಂದಿರೋದು ನಾವು. ಬೇರೆ ಪಕ್ಷಗಳ ತರ ನಿರುದ್ಯೋಗಿಗಳಾಗಿ ನಾವೇನೋ 4 ಕಾಸು ಸಿಗುತ್ತೆ ಅಂತ ಇಲ್ಲಿ ಯಾರು ಬಂದಿಲ್ಲ. ಇಲ್ಲೆಲ್ಲ ಅವ್ರಿಗೆ ಮನಸ್ಸಿಟ್ಕೊಂಡು ಜನರಿಗೆ ಸೇವೆ ಮಾಡ್ಬೇಕು ಅಂತ ಸಾರಿ ಅಂತ ಹೇಳ್ಬಿಟ್ಟು ಕಳಿಸ್ತಾರೆ. ಇದು ಹೇಳೋ ವಿಚಾರ. ಇದು ಯಾರಿಗೂ ಗೊತ್ತಿಲ್ಲ. ಸಾರಿ ಅಂತ ಹೇಳಿ ಕಳಿಸ್ಮೇಲೆ ಏನ್ ಮಾಡಿದ್ರು? ಇದು ಏನು ಅಂತಂದ್ರೆ ಎಲ್ಲ ಒಂದು ಅವ್ರದ್ದು ಪ್ರೀ ಪ್ಲಾನ್ಡ್. ಯಾರ್ದು? ಬಿಜೆಪಿ ಅವ್ರದ್ದು ಪ್ರೀ ಪ್ಲಾನ್. ಎಲ್ಲಿ ಎಲೆಕ್ಷನ್ ವಿನ್ ಆಗ್ಲಿಲ್ಲ ಅಂತಂದ್ರೆ ಅಲ್ಲಿ ಏನಾರ ಮಾಡೋದು, ಎಲ್ಲಿ ವಿನ್ ಆಗತ್ತೋ ಅಲ್ಲಿ ಅವ್ರದ್ದು ಒಂದು ನ್ಯಾಯ, ನಮ್ದು ಒಂದು ನ್ಯಾಯ ಅಂತ ಆಗಿದೆ. ದಯವಿಟ್ಟು ಇನ್ ಮುಂದೆ ಅವ್ರಿಗೆ ಓಟ್ ಹಾಕೋರು ಜನ ತಿಳ್ಕೋಬೇಕು. ದುಡ್ಡಿಂದ ಓಟ್ ಹಾಕೋರೆ ನೀವ್ ಹಾಳಾಗ್ತೀರಾ. ನಮ್ಮನ್ನ ನಂಬಿ ಬನ್ನಿ. ದಯವಿಟ್ಟು ನೀವು ಉದ್ಧಾರ ಆಗಿ. ಧನ್ಯವಾದಗಳು.